ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಈಗ ನಿಮ್ಮ ಮುಂದೆ ಸ್ಕ್ರೀನ್ನಲ್ಲಿ 2 ಇಮೇಜಸ್ಗಳು ಕಾಣಿಸ್ತಾ ಇದೆ. ನೀವು ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ರೋ ಅವರನ್ನು ನೆನೆಸ್ಕೊಂಡು ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ನೀವು ಜನರಲ್ ರೀತಿಯಲ್ಲೇ ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ, ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾವ ವ್ಯಕ್ತಿಯ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು 3 ಬಾರಿ ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡಿ, ಆಗ ನಿಮ್ಮ ಎನರ್ಜಿ ಇಲ್ಲಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾರ ಬಗ್ಗೆ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ ಅಂತೂ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಕೂಡ ಇರಬಹುದು. ಬಟ್ ಕೆಲವು ವಿಷಯಗಳು ನಿಮ್ಮಿಬ್ಬರ ನಡುವೆ ಈಗ ಪ್ರೆಸೆಂಟಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಸರಿಯಾಗಿ ನಡೀತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮಲ್ಲಿ ಕೆಲವರು ಈಗ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಆದರೆ ಇನ್ನೂ ಕೆಲವರು ಕಾಂಟ್ಯಾಕ್ಟಲ್ಲಿ ಇಲ್ಲ ಅನ್ನೋ ರೀತಿ ಇಲ್ಲಿ ಎನರ್ಜಿ ಫೀಲ್ ಆಗ್ತಾ ಇದೆ. ಸಪ್ರೇಷನ್ ಕೂಡ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಹಸ್ಬೆಂಡ್ ವೈಫ್ ಎನರ್ಜಿ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ಇಲ್ಲಿ ತುಂಬ ಜನರು ಹಸ್ಬೆಂಡ್ ವೈಫ್ಗಾಗಿ ಅಥವಾ ವೈಫ್ ಹಸ್ಬೆಂಡ್ಗಾಗಿ ಈ ರೀಡಿಂಗನ್ನು ನೋಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಒಟ್ಟಿನಲ್ಲಿ ಇಲ್ಲಿ ಕಪಲ್ಸ್ ಎನರ್ಜಿ ಇದೆ. ನಿಮ್ಮಿಬ್ಬರ ನಡುವೆ ಸಪ್ರೇಷನ್ ಕೂಡ ಆಗಿರ್ಬೋದು ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇಲ್ಲಿ ಯಾವ ವ್ಯಕ್ತಿಗೋಸ್ಕರ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ರೋ ಇಲ್ಲಿ ಸ್ಟ್ರಾಂಗ್ ಆಗಿ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ ಇವರು ನಿಮಗೆ ತುಂಬ ಬೇಕಾಗಿರುವಂಥವರು ಅಥವಾ ನೀವು ತುಂಬ ಪ್ರೀತಿಸುವಂತಹ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಅಥವಾ ನೀವು ಮೊದಲು ಪ್ರೀತಿಯಿಂದ ಇರುವಂತಹ ವ್ಯಕ್ತಿ ಕೂಡ ಆಗಿರಬಹುದು. ಈಗ ಪ್ರೆಸೆಂಟಲ್ಲಿ ಇಲ್ಲದೆ ಇದ್ದರೂ ಕೂಡ, ಪ್ರೆಸೆಂಟಲ್ಲಿ ಸಪ್ರೇಷನ್ ಇದ್ದರೂ ಕೂಡ ನಿಮ್ಮ ಪಾಸ್ಟಲ್ಲಿ ಈ ವ್ಯಕ್ತಿಯ ಜೊತೆ ಪ್ರೀತಿಯ ಬಂಧನ ಇತ್ತು, ಅಂದರೆ ನಿಮ್ಮಿಬ್ಬರ ನಡುವೆ ಒಂದು ರಿಲೇಷನ್ಶಿಪ್ ಇತ್ತು ಅನ್ನೋ ರೀತಿ ಇಲ್ಲಿ ಎನರ್ಜಿ ಫೀಲ್ ಆಗ್ತಾ ಇದೆ. ಈ ಪರ್ಸನ್ ಮೇಲೆ ನಿಮಗೆ ತುಂಬ ಫೀಲಿಂಗ್ಸ್ ಇತ್ತು. ಅದೇ ರೀತಿ ಈ ಪರ್ಸನ್ ಜೊತೆಗೆ ನಿಮಗೆ ತುಂಬ ಪ್ರೀತಿಯ ಮಾತುಕತೆ ಕೂಡ ನಡೆದಿತ್ತು. ಅದೇ ರೀತಿ ಈ ಪರ್ಸನ್ನ ನೀವು ತುಂಬ ಲೈಕ್ ಮಾಡ್ತಾ ಇದ್ರಿ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಲವರ್ಸ್ಗಳು ಎನರ್ಜಿ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ, ಅಥವಾ ಇವರು ಕಪಲ್ಸ್ ಕೂಡ ಆಗಿರಬಹುದು. ಈಗ ಪ್ರೆಸೆಂಟಲ್ಲಿ ನಿಮ್ಮಿಬ್ಬರ ನಡುವೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ಅಥವಾ ಯಾವುದಾದ್ರೂ ಪ್ರಾಬ್ಲಮ್ಸ್ಗಳು ಬಂದಿರ್ಬೋದು, ಅಥವಾ ಈ ಪರ್ಸನ್ ಮೇಲೆ ನಿಮಗೆ ತುಂಬ ಸಿಟ್ಟು ಬಂದಿರ್ಬೋದು. ಇವರ ಯಾವುದೋ ಒಂದು ವಿಷಯದಿಂದ, ಇವರ ಯಾವುದೋ ಒಂದು ಬಿಹೇವಿಯರಿಂದ ಕೂಡ ನಿಮಗೆ ಇವರ ಮೇಲೆ ಸಿಟ್ಟು ಬಂದಿರುವಂತಹ ಸಾಧ್ಯತೆ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಇದೆಲ್ಲದರ ಬಗ್ಗೆ ಏನೇ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೂ ಕೂಡ, ಏನೇ ನಿಮ್ಮಿಬ್ಬರ ನಡುವೆ ಜಗಳಗಳು ಆಗಿದ್ದರೂ ಕೂಡ, ಏನೇ ಆಗಿದ್ದರೂ ಕೂಡ ಈ ಪರ್ಸನ್ ನಿಮ್ಮ ಬಗ್ಗೆ ಅಂತೂ ಥಿಂಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ಫೀಲಿಂಗ್ಸ್ ಕೂಡ ಇಟ್ಕೊಂಡಿದ್ದಾರೆ. ಆದರೆ ನೀವು ಈಗ ಪ್ರೆಸೆಂಟಲ್ಲಿ ಯಾವುದೋ ಒಂದು ವಿಷಯದಿಂದ ಆಗಿರಬಹುದು ಈ ಪರ್ಸನ್ನ ಟ್ರಸ್ಟ್ ಮಾಡ್ತಾ ಇಲ್ಲ. ಈ ಪರ್ಸನ್ ಮೇಲೆ ಇರೋ ನಂಬಿಕೆ ಹೊರಟು ಹೋಗಿದೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ಇವರನ್ನು ನೀವು ಭರವಸೆ ಇಟ್ಕೊಳ್ಳಲ್ಲ, ಇವ್ರ ಮೇಲೆ ಯಾವುದೇ ವಿಷಯ ಆಗಿರಲಿ ಇವರನ್ನು ನಂಬೋದಿಲ್ಲ ಅನ್ನೋ ಥರ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಈ ಪರ್ಸನ್ ಏನಿದ್ದಾರೆ, ನಿಮ್ಮ ಇಬ್ಬರ ಸಂಬಂಧದಲ್ಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದರೂ ಕೂಡ, ಏನೇ ವಿಷಯಗಳು ನಡೆದಿದ್ರೂ ಕೂಡ ಅದೆಲ್ಲವನ್ನು ಸರಿ ಮಾಡಬೇಕು ಅಂತ ಇವರ ಮನಸ್ಸಲ್ಲಂತೂ ಇದೆ. ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ಅದೇ ರೀತಿ ನಡ್ಕೋಬೇಕು ಅಂತ ಇಲ್ಲಿ ಇವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇವರ ಪ್ರಕಾರ ನಿಮಗೆ ಇಷ್ಟ ಇಲ್ದಿರೋ ವಿಷಯಗಳು ತುಂಬ ನಡೆದಿರ್ಬೋದು ನಿಮ್ಮಿಬ್ಬರ ಲೈಫ್ನಲ್ಲಿ, ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ. ಹಾಗಾಗಿ ಕೂಡ ಈ ಪರ್ಸನ್ ಮೇಲೆ ನೀವು ಟ್ರಸ್ಟನ್ನು ಉಳಿಸ್ಕೊಂಡಿಲ್ಲ, ಟ್ರಸ್ಟ್ ನಿಮಗೆ ಹೊರಟು ಹೋಗಿದೆ, ಅಂದರೆ ಇವರ ಮೇಲೆ ಇರುವ ನಂಬಿಕೆ ಹೊರಟು ಹೋಗಿದೆ ಅಂತ ಇವರು ಅಂದ್ಕೊಳ್ತಿದ್ದಾರೆ. ಕೆಲವೊಬ್ಬರ ಎನರ್ಜಿಯ ಪ್ರಕಾರ ನೀವು ಇವರನ್ನು ನಂಬದೇ ಇರ್ಬೋದು, ಅಥವಾ ಈ ಪರ್ಸನ್ ನಿಮ್ಮನ್ನು ಟ್ರಸ್ಟ್ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾವುದೋ ಒಂದು ವಿಷಯ ಆಗಿರ್ಬೋದು ಇವರ ಲೈಫ್ನಲ್ಲಿ, ನಿಮ್ಮ ಲೈಫ್ನಲ್ಲಿ, ಇವರ ಲೈಫ್ನಲ್ಲಿ ಮತ್ತೆ ಮತ್ತೆ ಅದೇ ರಿಪೀಟ್ ಆಗಿ ಬಂದಿರ್ಬೋದು. ಯಾವುದೇ ಜಗಳ ಆಗಿರ್ಬೋದು, ಯಾವುದೇ ಇಶ್ಯೂ ಆಗಿರ್ಬೋದು, ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಇದೆಲ್ಲವೂ ನಿಮ್ಮ ಲೈಫ್ನಲ್ಲಿ ಮತ್ತೆ ಮತ್ತೆ ಬಂದಾಗ ನೀವು ಇವರನ್ನು ಬಿಲೀವ್ ಮಾಡದೇ ಇರ್ಬೋದು, ಅಥವಾ ಈ ಪರ್ಸನ್ ಕಡೆಯಿಂದ ಕೂಡ ನಿಮ್ಮ ಬಗ್ಗೆ ಬಿಲೀವ್ ಹೊರಟು ಹೋಗಿರಬಹುದು ಅಂತ ಅನ್ನಿಸ್ತಾ ಇದೆ. ಇವ್ರಿಗೆ ಈಗ ಏನು ಅನ್ನಿಸ್ತಾ ಇದೆ ಅಂದರೆ ನೀವು ಮೊದಲು ಯಾವ ರೀತಿ ಇದ್ದರು, ಅಂದರೆ ನಿಮ್ಮ ಮತ್ತು ಇವರ ರಿಲೇಷನ್ಶಿಪ್ ಯಾವ ರೀತಿ ಇತ್ತು ಆ ರೀತಿ ಈಗ ಇಲ್ಲ, ಚೇಂಜ್ ಆಗಿದೆ. ಅಂದರೆ ನಂಬಿಕೆನೇ ಹೊರಟು ಹೋದ್ಮೇಲೆ ಅಲ್ಲಿ ಇನ್ನೇನು ಮಾಡೋಕ್ಕಾಗೋದಿಲ್ಲ, ಆ ರೀತಿಯಾಗಿ ಇವರ ಮನಸ್ಸಲ್ಲಿ ಬರ್ತಾ ಇದೆ. ಆದರೆ ಪ್ರೀತಿ ಅಂತೂ ಇದೆ, ನಿಮ್ಮನ್ನು ಇವರು ಫೀಲ್ ಮಾಡ್ಕೊಳ್ತಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಆದರೆ ಒಬ್ಬರಿಗೊಬ್ಬರು ಭರವಸೆಯನ್ನು ಇಟ್ಕೊಂಡಿದ್ರಲ್ಲ, ಅದು ಈಗ ಆ ಭರವಸೆ ಇಲ್ಲ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಯಾವುದೋ ಒಂದು ವಿಷಯ ಬಂದಿರಬಹುದು ಮಧ್ಯದಲ್ಲಿ, ಹಾಗಾಗಿ ಈ ರೀತಿ ಇವ್ರು ಥಿಂಕ್ ಮಾಡ್ತಾ ಇದ್ದಾರೇನೋ. ಹಾಗಾಗಿ ಕೂಡ ಈ ಪರ್ಸನ್ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ನ ಮತ್ತೆ ಮೊದಲಿನ ಥರ ಮಾಡಬೇಕು, ಅಂದರೆ ಒಬ್ರಿಗೊಬ್ಬರ ಮೇಲೆ ನಂಬಿಕೆ ಬರೋ ಥರ ಇವರು ನಡ್ಕೋಬೇಕು, ಅಥವಾ ನೀವು ನಡ್ಕೋಬೇಕು, ಈ ರೀತಿಯಾಗಿ ಕೂಡ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ.
ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಏನೇ ಆಗಿದ್ರು ಮರೆತು ಅದೆಲ್ಲವನ್ನ ಬಿಟ್ಟು ಈಗ ನೀವಿಬ್ಬರು ಮತ್ತೆ ಹೊಸದಾಗಿ ಶುರು ಮಾಡುವಂಥ ರಿಲೇಷನ್ಶಿಪ್ ಆಗಿರಬೇಕು. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನ್ಯೂ ಬಿಗಿನಿಂಗ್ ಆಗಬೇಕು ಅಂತ ಇವರ ಮನಸ್ಸು ಹೇಳ್ತಾ ಇದೆ. ಹಾಗಾಗಿ ನಿಮ್ಮ ಬಗ್ಗೆ ತುಂಬ ಬ್ಯೂಟಿಫುಲ್ ಆಗಿರೋ ಮೆಮೊರೀಸ್ಗಳೆಲ್ಲ ಇವರ ಮನಸ್ಸಿಗೆ ಬರ್ತಾ ಇದೆ. ತುಂಬ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡಿದ್ದಾರಾ, ನಿಮ್ಮನ್ನು ಲೈಕ್ ಮಾಡ್ತಾರಾ, ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆಯಾ ಅಂತ ಇವರ ಎನರ್ಜಿ ಮೂಲಕ ಇಲ್ಲಿ ನೋಡೋದಾದರೆ ಖಂಡಿತ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇಷ್ಟೆಲ್ಲ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಜೊತೆ ಚೆನ್ನಾಗಿರಬೇಕು, ಈ ರಿಲೇಷನ್ಶಿಪ್ನ ಮತ್ತೆ ನ್ಯೂ ಬಿಗಿನಿಂಗಲ್ಲಿ ತೊಗೊಂಡು ಬರಬೇಕು. ನಿಮ್ಮಿಬ್ಬರ ನಡುವೆ ಏನು ಮಾತುಕತೆ ನಡೆದಿದ್ರು ಕೂಡ ಅದೆಲ್ಲವನ್ನು ಮರೆತು ಮತ್ತೆ ಮೊದಲಿನ ಥರ ಆಗಬೇಕು, ಇಬ್ಬರಿಗೂ ಕೂಡ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಬರಬೇಕು. ಈ ರೀತಿಯೆಲ್ಲ ಇವರು ಥಿಂಕ್ ಮಾಡ್ತಾ ಇರೋದ್ರಿಂದ, ಆ ರೀತಿ ನಡ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಪಡ್ತಾ ಇರೋದ್ರಿಂದ ಇಲ್ಲಿ ಖಂಡಿತವಾಗ್ಲೂ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆ. ಅದೇ ರೀತಿ ನಿಮ್ಮ ಬಗ್ಗೆ ಥಿಂಕ್ ಕೂಡ ಮಾಡ್ತಾರೆ. ಹೊಸದಾಗಿ ನಿಮ್ಮ ರಿಲೇಷನ್ಶಿಪ್ನ ಶುರು ಮಾಡಬೇಕು ಅನ್ನೋ ರೀತಿ ಇವರು ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಈ ಎನರ್ಜಿನ ಕ್ಲೈಮ್ ಮಾಡ್ಕೊಳ್ಳಿ. ಇವರ ಮನಸ್ಸಿನಲ್ಲಿ ಖಂಡಿತ ಇಲ್ಲ, ಈಗ ಯಾವ ರೀತಿ ನಿಮ್ಮ ರಿಲೇಷನ್ಶಿಪ್ ಹಾಳಾಗಿದೆಯೋ ಅದೇ ರೀತಿ ಇರಲಿ, ಮುಂದೆ ಸರಿಯಾಗೋದು ಬೇಡ, ಈ ರೀತಿಯಾಗಿ ಇವರು ಯೋಚನೆ ಮಾಡ್ತಾ ಇಲ್ಲ. ಖಂಡಿತ ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಇದ್ದಾರೆ, ನಿಮ್ಮ ಜೊತೆ ರಿಲೇಷನ್ಶಿಪ್ನ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ರೀತಿ ಇವರ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಇಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಬಂದಿದ್ರೂ ಕೂಡ ಅದೇ ರೀತಿಯಾಗಿ ಇರಲಿ, ಮುಂದೆ ಕೂಡ ಅದೇ ರೀತಿಯಾಗಿ ಇರೋಣ ಅನ್ನೋ ರೀತಿ ಇವರ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಇವರು ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರು ಅಂದ್ಕೊಳ್ಳೋದು ಏನು ಅಂದರೆ, ನಿಮ್ಮ ರಿಲೇಷನ್ಶಿಪ್ ಇದೇ ರೀತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲೇ ಹೋದರೆ ಒಂದಲ್ಲ ಒಂದು ದಿವಸ ಈ ರಿಲೇಷನ್ಶಿಪ್ ಎಂಡ್ ಆಗುತ್ತೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಮತ್ತೆ ಕಾಂಟ್ಯಾಕ್ಟಲ್ಲಿ ಬರೋದಿಲ್ಲ. ಹಾಗಾಗಿ ನೀವಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೋಬೇಕು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಯಾವುದೇ ಪ್ರಾಬ್ಲಮ್ಗಳಿದ್ರು ಅದನ್ನು ಸಾಲ್ವ್ ಮಾಡ್ಕೋಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬರನ್ನೊಬ್ಬರು ಕೂತು ಮಾತಾಡಿದ್ರೆ ಎಲ್ಲವೂ ಕ್ಲಿಯರ್ ಆಗುತ್ತೆ ಅನ್ನೋ ರೀತಿ ಇವರ ಒಪಿನಿಯನ್ ಇದೆ. ಇವರ ಮನಸ್ಸಲ್ಲಿ ಕೂಡ ಅದೇ ರೀತಿ ಇದೆ ಅಂತ ಅನ್ನಿಸ್ತಾ ಇದೆ. ಒಂದು ಸಲ ಕ್ಲಾರಿಟಿನ ಮಾಡಿಕೊಂಡ್ರೆ, ಅಂದರೆ ಇಬ್ಬರು ಕ್ಲಾರಿಟಿನ ಯಾವುದೇ ವಿಷಯದ ಬಗ್ಗೆ ಕ್ಲಾರಿಟಿನ ಕೊಟ್ಕೊಂಡ್ರೆ ಆಗ ಇದೆಲ್ಲ ಸಾಲ್ವ್ ಆಗುತ್ತೆ ಅನ್ನೋ ರೀತಿ ಇವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಕೊನೆಯದಾಗಿ ಈ ಪರ್ಸನ್ ನಿಮ್ಮಿಂದ ಏನು ಬಯಸ್ತಿದ್ದಾರೆ ಅಂತ ನೋಡೋದಾದರೆ, ಈ ಪರ್ಸನ್ ತುಂಬ ಥಿಂಕ್ ಮಾಡ್ತಾ ಇರೋದರ ಜೊತೆಗೆ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಅವ್ರಿಗೆ ಈ ಪ್ರಾಬ್ಲಮ್ಸ್ಗಳೆಲ್ಲ ಮುಗಿದು ಹೋಗಬೇಕು ಅನ್ನೋ ರೀತಿ ಇವರ ಎನರ್ಜಿ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ಯಾವುದೇ ವಿಷಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರು ಅದೆಲ್ಲ ಈಗಲೇ ಎಂಡ್ ಆಗಿ ಹೋಗಬೇಕು. ಈ ರಿಲೇಷನ್ಶಿಪ್ ಅನ್ನೋದು ನಿಮ್ಮ ಮತ್ತು ಇವರ ಮಧ್ಯ ಚೆನ್ನಾಗಿರಬೇಕು ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಕೆಲವರ ಮಧ್ಯ ಥರ್ಡ್ ಪಾರ್ಟಿ ಅನ್ನೋರು ಯಾರಾದರೂ ಬಂದಿದ್ದರೆ, ಅಂದರೆ ಫ್ಯಾಮಿಲಿ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಥರ್ಡ್ ಪಾರ್ಟಿ ಅನ್ನೋ ಪರ್ಸನ್ ಏನಾದರೂ ಇಲ್ಲಿ ಬಂದಿದ್ದರೆ ಅವರ ಮಾತುಗಳನ್ನು ಕೂಡ ಕೇಳದೆ ನಿಮ್ಮ ರಿಲೇಷನ್ಶಿಪ್ ನೀವಿಬ್ಬರು ಉಳಿಸ್ಕೋಬೇಕು, ಹೊಸದಾಗಿ ಶುರು ಮಾಡಬೇಕು, ನ್ಯೂ ಬಿಗಿನಿಂಗನ್ನು ಮಾಡಬೇಕು ಅನ್ನೋ ರೀತಿ ಇವರು ನಿಮ್ಮಿಂದ ಬಯಸ್ತಾ ಇದ್ದಾರೆ. ಅಂದರೆ ತುಂಬ ನಿಮ್ಮನ್ನು ಪ್ರೀತಿ ಮಾಡ್ತಾ ಇರೋದ್ರಿಂದ, ನಿಮ್ಮ ಮೇಲೆ ತುಂಬ ಇಷ್ಟ ಇರೋದ್ರಿಂದ ಈ ಪರ್ಸನ್ ಈ ರೀತಿಯಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಆದರೆ ನಂಬಿಕೆ ಅಂತೂ ಇಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇಟ್ಕೋಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಇದರಲ್ಲಿ ಯಾರೋ ಒಬ್ಬರಿಗೆ ನಿಮಗೆ ಇವರ ಮೇಲೆ ನಂಬಿಕೆ ಹೋಗಿರ್ಬೋದು ಅಥವಾ ಇವರಿಗೆ ನಿಮ್ಮ ಮೇಲೆ ನಂಬಿಕೆ ಹೋಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ಅದೆಲ್ಲವನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತ ಈ ಪರ್ಸನ್ ಮನಸ್ಸಲ್ಲಿದೆ. ಈ ವ್ಯಕ್ತಿಯ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆನೇ ತುಂಬ, ನಿಮ್ಮ ರಿಲೇಟೆಡೇ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ಈಗ ನೀವು ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು 3 ಬಾರಿ ನಿಮ್ಮ ಮನಸ್ಸಿನಲ್ಲಿ ನೆನೆಸಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡಿಕೊಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಎನರ್ಜಿ ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಇಲ್ಲಿ ಇವರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ, ಈ ಪರ್ಸನ್ ಲೈಫಲ್ಲಿ ಅಥವಾ ನಿಮ್ಮಿಬ್ಬರ ಲೈಫ್ನಲ್ಲಿ, ನಿಮ್ಮಿಬ್ಬರ ರಿಲೇಷನ್ಶಿಪ್ನಲ್ಲಿ ಯಾವುದೋ ಥರ್ಡ್ ಪಾರ್ಟಿ ಅನ್ನೋರು ಬಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾವುದೋ 3ನೇ ವ್ಯಕ್ತಿಯ ಎನರ್ಜಿ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈ ಥರ್ಡ್ ಪಾರ್ಟಿ ಅನ್ನೋರು ತುಂಬ ಇನ್ವಾಲ್ವ್ಡ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾವುದೇ ವಿಷಯ ಆಗಿರ್ಬೋದು, ಆ ವಿಷಯದ ಮಧ್ಯ ಈ ಪರ್ಸನ್ ಅನ್ನೋರು ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಕೆಲವೊಂದು ಸಲ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇರೋ ಥರ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆದರೆ, ಇನ್ನು ಕೆಲವೊಂದು ಸಲ ನಿಮ್ಮ ಬಗ್ಗೆ ಅಷ್ಟೇನು ಥಿಂಕ್ ಮಾಡ್ತಾ ಇಲ್ವೇನೋ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅದೇ ರೀತಿ ಕೆಲವೊಂದು ಸಲ ನಿಮ್ಮ ಬಗ್ಗೆ ಫೀಲಿಂಗ್ಸನ್ನು ಇಟ್ಕೊಂಡಿರ್ಬೋದು, ಕೆಲವೊಂದು ಸಲ ನಿಮ್ಮ ಬಗ್ಗೆ ಯಾವುದೇ ಫೀಲಿಂಗ್ಸ್ ಇಲ್ವೇನೋ ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇರುವಂಥದ್ದು ನಿಮ್ಮಿಬ್ಬರ ಲೈಫ್ನಲ್ಲಿ
ಯಾರಿಗೋ ಒಬ್ಬರಿಗೆ ಥರ್ಡ್ ಪಾರ್ಟಿ ಅನ್ನೋರು ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ಲೈಫ್ನಲ್ಲಿ ಥರ್ಡ್ ಪಾರ್ಟಿ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇದೆ. ಅಥವಾ ಥರ್ಡ್ ಪಾರ್ಟಿ ಅನ್ನೋರು ಈ ಪರ್ಸನ್ನ ತುಂಬ ಕಂಟ್ರೋಲ್ ಮಾಡ್ತಿದ್ದಾರೆ, ತುಂಬ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಅದು ಯಾವುದೇ ವಿಷಯ ಆಗಿರಬಹುದು. ಈ ಥರ್ಡ್ ಪಾರ್ಟಿ ಅನ್ನೋರು ಎಲ್ಲ ವಿಷಯದಲ್ಲೂ ಮೂಗು ತೂರಿಸ್ಕೊಂಡು ಬರೋದು ಅಂತಾರಲ್ಲ, ಆ ರೀತಿಯಾಗಿ ಎಲ್ಲ ವಿಷಯದಲ್ಲೂ ಬರ್ತಾ ಇದ್ದಾರೆ. ಇವರಿಗೆ ಅನ್ನೋ ಸ್ವಾತಂತ್ರ್ಯವನ್ನು ಬಿಟ್ಕೊಡ್ತಾ ಇಲ್ಲ, ಇವರಿಗೆ ಬೇಕಾಗಿರುವಂಥ ಫ್ರೀಡಮನ್ನು ಬಿಟ್ಕೊಡ್ದಲೆ ಈ ಥರ್ಡ್ ಪಾರ್ಟಿ ಅನ್ನೋರು ಎಲ್ಲ ವಿಷಯದಲ್ಲೂ ಬರ್ತಾ ಇದ್ದಾರೆ, ಎಲ್ಲ ವಿಷಯದಲ್ಲೂ ಅಡ್ಡ ಹಾಕ್ತಾ ಇದ್ದಾರೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಕೆಲವೊಂದು ಸಲ ಅನಿವಾರ್ಯ ಕಾರಣದಿಂದ ಕೂಡ ಈ ಪರ್ಸನ್ಗೆ ಈ ಥರ್ಡ್ ಪರ್ಸನ್ ಮಾತು ಕೇಳಬೇಕಾಗಿರುವಂಥ ಪರಿಸ್ಥಿತಿ ಕೂಡ ಬಂದಿರಬಹುದು. ಅಥವಾ ಈ ಪರ್ಸನ್ ಥರ್ಡ್ ಪಾರ್ಟಿಯ ಮಾತುಗಳನ್ನು ಕೂಡ ಕೇಳ್ತಾ ಇರಬಹುದು ಅಂತ ಅನ್ನಿಸ್ತಾ ಇದೆ. ಅಂದರೆ ಯಾವುದೇ ವಿಷಯದಲ್ಲಾಗಲಿ ಇವರ ಸಜೆಷನನ್ನು ತಗೊಳ್ತಾ ಇರಬಹುದು. ಥರ್ಡ್ ಪಾರ್ಟಿ ಅನ್ನೋರು ಯಾರೇ ಆಗಿರಬಹುದು, ಅದನ್ನು ನೀವು ಒಬ್ಬ ಫ್ಯಾಮಿಲಿ ಆಗಿರ್ಬೋದು, ಸಿಚುವೇಶನ್ ಆಗಿರಬಹುದು, ಅಥವಾ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಕೂಡ ಆಗಿರಬಹುದು. ಯಾರೇ ಆಗಿದ್ರೂ ಕೂಡ ಇವರ ಮಾತಿಗೆ ಹೆಚ್ಚು ಬೆಲೆ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ ರೀತಿಯ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಒಟ್ಟಿನಲ್ಲಿ ಥರ್ಡ್ ಪಾರ್ಟಿ ಅನ್ನೋರು ಇಲ್ಲಿ ಮೇಯ್ನ್ ಪಾರ್ಟ್ ಆಗಿ ನಿಂತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಇಲ್ಲಿ ಈ ಥರ್ಡ್ ಪಾರ್ಟಿ ಮೇಲೆ ಈ ಪರ್ಸನ್ಗೆ ಪ್ರೀತಿ ಇದೆ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಈ ಥರ್ಡ್ ಪಾರ್ಟಿ ಬಗ್ಗೆ, ಈ ಥರ್ಡ್ ಪರ್ಸನ್ ಬಗ್ಗೆ ಈ ಪರ್ಸನ್ಗೆ ಯಾವುದೇ ಪ್ರೀತಿ ಇಲ್ಲ. ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ, ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ ಇದೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಆದರೆ ಯಾವುದೋ ಒಂದು ಕಾರಣದಿಂದ ಆಗಿರಬಹುದು, ಅಥವಾ ಈ ಥರ್ಡ್ ಪಾರ್ಟಿ ಅನ್ನೋರು ಇವರನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇರ್ಬೋದು, ಅಥವಾ ಯಾವುದೋ ಒಂದು ಸಂಬಂಧ ಇವರಿಗೆ ಬೇಕಾಗಿರುವಂಥ ಸಂಬಂಧ ಆಗಿರ್ಬೋದು. ಹಾಗಾಗಿ ಕೂಡ ಈ ಪರ್ಸನ್ ಅನಿವಾರ್ಯ ಕಾರಣದಿಂದ ಕೂಡ ಇವರ ಮಾತನ್ನು ಕೇಳಬೇಕಾಗಿರುವಂಥ ಸಂದರ್ಭ ಕೂಡ ಬಂದಿರಬಹುದು. ಆದರೆ ಪ್ರೀತಿಯ ವಿಷಯದಲ್ಲಿ ಬಂದಾಗ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಇವರ ಹೃದಯದಲ್ಲಿ, ಇವರ ಮನಸ್ಸಿನಲ್ಲಿ ಕೇವಲ ನಿಮ್ಮ ಬಗ್ಗೆ ಮಾತ್ರ ಫೀಲಿಂಗ್ಸ್ ಇದೆ, ನಿಮ್ಮ ಬಗ್ಗೆ ಮಾತ್ರ ಪ್ರೀತಿ ಇದೆ. ಇಲ್ಲಿ ಬೇರೆ ಯಾರಿಗೂ ಕೂಡ ಆ ರೀತಿಯ ಪ್ರೀತಿ ಕೊಡೋದಕ್ಕೆ ಇವರಿಂದ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇದು ಇವರ ಟ್ರೂ ಲವ್ ಅನ್ನಿಸ್ತಾ ಇದೆ, ನಿಜವಾದ ಪ್ರೀತಿ. ಇದು ತುಂಬ ಜೆನ್ಯೂನ್ ಆಗಿರುವಂಥ ಪರ್ಸನ್ ಆಗಿರಬಹುದು ಇವರು. ಆದರೆ ಕಾರಣಾಂತರದಿಂದ ಯಾವುದೋ ಥರ್ಡ್ ಪರ್ಸನ್ ಇಲ್ಲಿ ಎಂಟ್ರಿ ಆಗಿರಬಹುದು. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಇವರನ್ನು ಕಂಟ್ರೋಲ್ ಮಾಡೋದಕ್ಕಂತೂ ಈ ಥರ್ಡ್ ಪಾರ್ಟಿ ಅನ್ನೋರು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಯಾವುದೇ ಕಾರಣ ಆಗಿರ್ಬೋದು, ಯಾವುದೇ ಸಿಚುವೇಶನ್ನ ಮುಂದಿಟ್ಕೊಂಡಾಗಿರ್ಬೋದು, ಅಥವಾ ಇವರ ಬೇಕಾಗಿರುವ ರಿಲೇಷನ್ಶಿಪ್ಪೇ ಆಗಿರ್ಬೋದು, ಏನೇ ಆಗಿದ್ರೂ ಕೂಡ ತುಂಬ ಕಂಟ್ರೋಲ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಈ ವ್ಯಕ್ತಿಯ ಪ್ರೆಸೆಂಟ್ ಎನರ್ಜಿಲಿ ನೋಡೋದಾದರೆ, ಇವರ ಮೇಲೇ ಇವರಿಗೆ ಫೋಕಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಇವರ ಮೇಲೇ ಇವರಿಗೆ ಟೈಮ್ ಕೊಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇವರ ತುಂಬ ಬಿಹೇವಿಯರ್ಗಳಿಂದ, ಇವರ ನಡವಳಿಕೆಯಿಂದ ನೀವು ತುಂಬ ಸಲ ಅಂದ್ಕೊಂಡಿರ್ಬೋದು, ಇವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೋ ಇಲ್ವೋ, ನಿಮ್ಮನ್ನು ಇವರು ಇಷ್ಟಪಡ್ತಾರೋ ಇಲ್ವೋ ಅಂತ. ಖಂಡಿತ ಇವರ ಎನರ್ಜಿಯ ಮೂಲಕ ಈ ಪರ್ಸನ್ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ ಕೂಡ. ಆದರೆ ಕೆಲವೊಂದು ಬಾರಿ ಏನು ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಅವರಿಗೆ ಯಾವುದೇ ಯೋಚನೆಗಳು ಬರೋದಿಲ್ಲ, ನಿಮ್ಮ ಬಗ್ಗೆ ಯಾವುದೇ ಫೀಲಿಂಗ್ಸ್ ಬರದೇ ಇರಬಹುದು. ಆದರೆ ಓವರಾಲ್ ಆಗಿ ನೋಡಬೇಕು ಅಂದರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ ಇದೆ, ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಯಾವುದೋ ಒಂದು ಸಂದರ್ಭ ಆಗಿರ್ಬೋದು, ಯಾವುದೋ ಒಂದು ಸಿಚುವೇಶನ್ ಆಗಿರ್ಬೋದು, ನಿಮ್ಮಿಬ್ಬರ ಲೈಫ್ನಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಹತ್ರ ಬರೋದಕ್ಕೆ ತಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಅದು ಯಾವುದೇ ಪ್ರಾಬ್ಲಮ್ ಆಗಿರಬಹುದು, ಅಥವಾ ಯಾವುದೋ ಒಂದು ಸಿಚುವೇಶನ್ ಕೂಡ ಆಗಿರಬಹುದು. ಇಲ್ಲಿ ಸ್ಟ್ರಾಂಗ್ ಆಗಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇರುವಂಥದ್ದು, ನಿಮ್ಮ ಹತ್ರ ಬರೋದಕ್ಕೆ ಅದು ತಡೀತಾ ಇದೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಬಟ್ ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಬ್ಯೂಟಿಫುಲ್ ಆಗಿರೋ ಮೆಮೊರೀಸ್ಗಳಿದೆ. ನಿಮ್ಮ ಜೊತೆ ಈ ರಿಲೇಷನ್ಶಿಪ್ನ ತುಂಬ ಬ್ಯೂಟಿಫುಲ್ ಆಗಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಕೂಡ ಇವರ ಯೋಚನೆ ಆಗಿದೆ. ಇಷ್ಟೆಲ್ಲ ಇದ್ರೂ ಕೂಡ, ಇಷ್ಟೆಲ್ಲ ಪ್ರೀತಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ಗಳಿದ್ರೂ ಕೂಡ, ಈಗ ಪ್ರೆಸೆಂಟಲ್ಲಿ ಈ ಪರ್ಸನ್ನ ಎನರ್ಜಿಯಲ್ಲಿ ಕಾಣಿಸ್ತಾ ಇರುವಂಥದ್ದು ಯಾವುದೇ ಆ್ಯಕ್ಷನನ್ನು ಇವರು ತಗೊಳ್ತಾ ಇಲ್ಲ. ಅಂದರೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಕೂಡ ಟ್ರೈ ಮಾಡ್ತಾ ಇಲ್ಲ. ಕೆಲವರ ಎನರ್ಜಿ ಈ ರೀತಿಯಾಗಿ ಶೋ ಆಗ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ನಿಮ್ಮ ಜೊತೆ ಮಾತಾಡೋದಕ್ಕೆ ಕೂಡ ಇವರು ಟ್ರೈ ಮಾಡ್ತಾ ಇಲ್ಲ, ಅಥವಾ ನಿಮ್ಮ ಸಂಬಂಧದಲ್ಲಿ ಯಾವುದೇ ಒಂದು ಆ್ಯಕ್ಷನನ್ನು ತಗೊಳ್ಳೋದಕ್ಕೆ ಇನ್ನೂ ರೆಡಿಯಾಗಿಲ್ಲ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಥವಾ ಇವರ ಲೈಫ್ನಲ್ಲಿ, ಅಥವಾ ನಿಮ್ಮ ಲೈಫ್ನಲ್ಲಿ ನೀವಿಬ್ಬರು ಒಂದಾಗಬಾರ್ದು, ಅಥವಾ ನಿಮ್ಮ ರಿಲೇಷನ್ಶಿಪ್ ಇರಬಾರ್ದು ಅನ್ನೋ ರೀತಿ ಯೋಚನೆ ಮಾಡುವ ವ್ಯಕ್ತಿಗಳು ಕೂಡ ಇರಬಹುದು. ಅಂದರೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿರಬಾರ್ದು ಅನ್ನೋ ರೀತಿ ಬೇರೆ ವ್ಯಕ್ತಿಗಳು ಥಿಂಕ್ ಮಾಡ್ತಾ ಇರ್ಬೋದು. ಯಾರೇ ಆಗಿರ್ಬೋದು, ಅದು ಫ್ಯಾಮಿಲಿ ಆಗಿರ್ಬೋದು, ಯಾರೇ ಆಗಿದ್ರೂ ಕೂಡ, ಥರ್ಡ್ ಪರ್ಸನ್ ಆಗಿದ್ರೂ ಕೂಡ, ಏನೇ ಆಗಿದ್ರೂ ಕೂಡ ಆ ರೀತಿ ಥಿಂಕ್ ಮಾಡುವ ವ್ಯಕ್ತಿಗಳು ನಿಮ್ಮ ಲೈಫ್ನಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇಲ್ಲಿ ಯಾರೇ ಮಧ್ಯದಲ್ಲಿ ಬಂದಿದ್ದರೂ ಕೂಡ ನಿಮ್ಮ ಮೇಲೆ ಗಮನ ಕೊಡೋದು ಇವರು ಬಿಡಬೇಕು. ಈ ಪರ್ಸನ್ಗೆ ನಿಮ್ಮ ಮೇಲೆ ಗಮನ ಇರಬಾರ್ದು, ನಿಮ್ಮ ಮೇಲೆ ಫೋಕಸ್ ಮಾಡಬಾರ್ದು, ನಿಮ್ಮ ಪ್ರೀತಿಯಲ್ಲಿ ಬೀಳಬಾರ್ದು ಅನ್ನೋ ರೀತಿ
ಈ ಯಾರೇ ವ್ಯಕ್ತಿಗಳು ಮಧ್ಯ ಬಂದಿದ್ರೂ ಕೂಡ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮಿಬ್ಬರ ಒಂದಾಗೋದಕ್ಕೆ ಇವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಇಷ್ಟೆಲ್ಲ ನಿಮ್ಮ ಲೈಫ್ನಲ್ಲಿ ಇವರ ಲೈಫ್ನಲ್ಲಿ ನಡೀತಾ ಇದ್ದರೂ ಕೂಡ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸ್ಗಳಾಗಲಿ ಇಮೋಷನ್ಸ್ಗಳನ್ನಾಗಲಿ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ತುಂಬ ಅಟ್ರ್ಯಾಕ್ಟ್ ಆಗಿದ್ದಾರೆ ನಿಮಗೆ, ತುಂಬ ಅಟ್ರ್ಯಾಕ್ಟ್ ಫೀಲನ್ನು ಮಾಡ್ಕೊಳ್ತಿದ್ದಾರೆ. ಕೆಲವೊಂದು ಬಾರಿ ನಿಮ್ಮ ಬಗ್ಗೆ ಇವ್ರು ಯೋಚನೆ ಮಾಡಲ್ಲ ಅಂತ ಬಿಟ್ಟರೆ ಬಾಕಿ ಉಳಿದಿರುವ ಟೈಮಲ್ಲಿ ನಿಮ್ಮ ಬಗ್ಗೆ ತುಂಬ ನೆನಪಾಗುತ್ತೆ ಇವ್ರಿಗೆ. ನೀವು ಮತ್ತು ಇವರು ಕಳೆದಿರುವ ವಿಷಯಗಳಾಗಿರ್ಬೋದು, ನೆನಪುಗಳಾಗಿರ್ಬೋದು ಮತ್ತೆ ಮತ್ತೆ ಇವರ ಮನಸ್ಸಿಗೆ ಮತ್ತೆ ಮತ್ತೆ ರಿಪೀಟ್ ಆಗಿ ಬರ್ತಾ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ಇವರ ಫ್ರೆಂಡ್ಸ್ ಸರ್ಕಲ್ ಆಗಿರಬಹುದು, ಇವ್ರಿಗೆ ಬೇಕಾಗಿರುವ ಯಾವುದೋ ಒಬ್ಬ ವ್ಯಕ್ತಿ ಹತ್ರ ಆಗಿರ್ಬೋದು, ಇವ್ರಿಗೆ ಕ್ಲೋಸ್ ಆಗಿರುವವರ ಹತ್ರ ಆಗಿರ್ಬೋದು, ಈ ಪರ್ಸನ್ ನಿಮ್ಮ ಬಗ್ಗೆ ಮಾತುಗಳನ್ನು ಶೇರ್ ಮಾಡ್ಕೊಳ್ತಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಬಗ್ಗೆ ಇವರು ಯಾವ ರೀತಿಯ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ, ನೀವು ಮತ್ತು ಇವರು ಯಾವ ರೀತಿ ಇದ್ರಿ, ಎಷ್ಟು ಚೆನ್ನಾಗಿದ್ರಿ, ಅದೇ ರೀತಿ ಇವರ ಲೈಫಲ್ಲಿ ನಡೆದಿರುವ ಬ್ಯೂಟಿಫುಲ್ ಆಗಿರೋ ಮೆಮೊರೀಸ್ಗಳಾಗಿರಬಹುದು, ಏನೇ ಆಗಿರಬಹುದು, ಇದೆಲ್ಲವನ್ನು ಇವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಅಥವಾ ನಿಮ್ಮಿಬ್ಬರ ನಡುವೆ ಏನಾದರೂ ಜಗಳಗಳಾಗಿದ್ದರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರೆ, ಯಾವ ಕಾರಣದಿಂದ ಈ ರೀತಿ ಆಯಿತು, ಇದೆಲ್ಲವನ್ನು ಇನ್ನೊಬ್ಬ ವ್ಯಕ್ತಿ ಹತ್ರ ಇವರು ಶೇರ್ ಮಾಡ್ಕೊಳ್ತಿದ್ದಾರೆ. ಅಂದರೆ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ ಇದೆ, ಅದನ್ನು ಕೂಡ ಈ ಪರ್ಸನ್ ಹೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಪರ್ಸನ್ನ ಮನಸ್ಸಿನಲ್ಲಿ, ಈ ಪರ್ಸನ್ನ ಹೃದಯದಲ್ಲಿ ಸ್ಟ್ರಾಂಗ್ ಆಗಿ ನಿಮ್ಮ ಮೇಲೆ ಪ್ರೀತಿ ಇದೆ, ಫೀಲಿಂಗ್ಸ್ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ ಈಗ ಪ್ರೆಸೆಂಟಲ್ಲಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.